ನೀನು ಅಲ್ಲಿ ಅಕ್ಕ ಆಯ್ತಾ ಪಕ್ಕದಾಗೆ? ಓ ಇಲ್ಲೇ ಐತೆ ಏನು ಅಂದ್ರೆ ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ನಿಮ್ಮ ಅವ್ವ ಇದು ಕಾಯಿ ತಾಂಬತ್ತೀನಿ ಬಿಡ್ರಿ. ನಿನ್ ಮಗು ನನ್ ಹೊಟ್ಟೆಲ್ ಬೆಳಿತಾ ಇದೆ ಅಂದ್ರೆ ನನ್ನ ಹೊಟ್ಟೆನೆ ಊರ್ಗ ಹತ್ರ ಐತೆ. ನಿಮ್ಮ ಮಗ ನರಸಿಂಹಸ್ವಾಮಿ ಬಂದೈತೆ ನೋಡು. ಮೈಕೈ ಎಲ್ಲ ಓಡ್ತಾ ಆಯ್ತು ತಾಂಬತ್ತೀನಿ ಬಿಡ್ರಿ. ಏನ್ ತಾಂಬತ್ಯ? ಕಾಯಿ ಕಾಯಲ್ಲ, ಮೈಸೂರ್ ಪಾಕ್. ನರಸಿಂಹಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕುದ್ರೆ. ಹಲೋ ಯಪ್ಪ ಮೈ ಎಲ್ಲ ಆಯ್ತು. ಅದು ಹೇಳಿ ಏನು ಅಂದ್ರೆ ಹಲೋ ನಿಮ್ಮ ಮಗ ಹಲೋ ಅಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಬಂದವ್ರು ನೋಡು. ಹಲೋ ಹಲೋ ಬಾವ, ಹಲೋ ಬಾವ, ತತ್ತಿನ ಬಿಡ್ರಿ. ಎಳ್ನೀರು ತಾಂಬತ್ತೀನಿ ಬಾವ, ಎಳ್ನೀರು ತತ್ತಿನ ಬಿಡ್ರಿ. ನಾನು ಹಲೋ ಹಲೋ ಹೇಳಿ ಯಾರು? ಈಗ ಎದ್ರ ಅಂದ್ರೆ ಈಗ ಎದ್ರ? ಹೂನಕ್ಕ ಯಾರು ಹೇಳಿ? ನಿಮ್ಗೊಂದ್ ಗುಡ್ ನ್ಯೂಸ್ ಐತೆ. ಏನ್ ಹೇಳಿ? ನಾನ್ ಬಸ್ರಿ ಅಂದ್ರೆ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳಿತಾ ಇದೆ. ಓ 11 ಗಂಟೆ ಹಂಗ್ ಬರ್ತೀನಿ ಬಿಡ್ರಿ. ಅದು 11 ಗಂಟೆ 11:30 ಹಂಗ್ ಬರ್ತೀನಿ ತುಮಕೂರಿಗೆ. ಆಯ್ತು. ಯಾಕೆ? ಮಗ ಯಾರ ಕೂಗ್ತಾರ ನೋಡು. ಬರ್ತೀನಿ ಬಿಡಿ ಅಣ್ಣ. ಆಯ್ತು. ಎಲ್ಗೆ? ತುಮಕೂರಿಗೆ ಬರ್ತೀನಿ. ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬರ್ತೀನಲ್ಲ, ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ. ತುಮಕೂರಿಗೆ ಏನಕ್ ಬತ್ತೀಯ? ಮಾರ್ಕೆಟ್ದಾಗ ಏನಕ್ ಬತ್ತೀಯ? ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ತಗೊಂಬ, 1 ಕಾಲ್ ಕೆಜಿ. ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಅಂತ. ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ಮೈಸೂರ್ ಪಾಕ್ ತಗೊಂಬ ಅಂತ ಹೇಳು ಅಂತು. ಮೈಸೂರ್ ಪಾಕ್ ತಗೊಂಬಿಟ್ಟಿ ಬಾ, ಬರ್ಬೇಕಾರೆ ನಿಂಗೊಂದು ಕಿವಿ ಒಳಗೆ ಗುಟ್ಟು ಹೇಳ್ತೀನಿ, ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು, ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ. ಇನ್ನ ಇದು ಅದೇ 7 ಮಾರಿಂದ ರೋಟ್ಬೇಕು. ಕಾಯಿ ಕೇಳಕ್ ಇಲ್ಲಿ ಒಂದು 30-20 ಅಷ್ಟೇ ಮನೆಗೆ. ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ತಗೊಂಬರ್ಬೇಕು, ಆಮೇಲೆ ಕೀಳೋದ ಕರ್ಕೊಂಡ್ ಹೋಗ್ಬೇಕು. ಇನ್ನೊಂದು ಭಾನುವಾರ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ ನೀನು ಅಲ್ಲಿ ಅಕ್ಕ ಆಯ್ತಾ ಪಕ್ಕದಾಗೆ? ಓ ಇಲ್ಲೇ ಐತೆ. ಕಾಯಿ ಎಷ್ಟಾವಲ್ಲ ಮಗ ಮನೆಗೆ? ಏನು ಅಂದ್ರೆ ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ನಿಮ್ಮ ಇದು ಕಾಯಿ ತಾಂಬತ್ತೀನಿ ಬಿಡ್ರಿ. ಕಾಯಿ 20 ಕಾಯಲ್ಲ, ನಾನು ತಾಯಿ ಆಗ್ತೀನಿ. ನಿಮ್ ಮಗು ನಮ್ ಹೊಟ್ಟೆಲಿ ಬೆಳಿತಾ ಇದೆ. ಇದು ಹೊಡೆದೋಗ್ತವೆ. ಕೆಳಗ್ ಬಿದ್ರೆ ಎಳ್ನೀರು ಅದು ನೈಟ್ ಐತಲ್ಲ 7 ಮಾರಿಂದ ರೋಟಿ, ಅದಕ್ಕೆ ಕೆಳಗ್ ಬಿದ್ರೆ ಹೊಡೆದೋಗ್ತವೆ. ಅಕ್ಕಂಗ್ ಕೊಡು, ಅಕ್ಕಂಗ್ ಹೇಳ್ತೀನಿ ಗುಡ್ ನ್ಯೂಸ್ ಇದು. ಅಕ್ಕಂಗ್ ಕೊಡು. ಆಯ್ತು ಸ್ವಾಮಿ, ಆಯ್ತು. ಹಲೋ ನರಸಿಂಹಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕುದ್ರೆ. ಹಲೋ ಯಪ್ಪ ಮೈ ಎಲ್ಲ ಆಯ್ತು. ಅದು ಹೇಳಿ ಏನು ಅಂದ್ರೆ ಅಕ್ಕಂಗ್ ಫೋನ್ ಕೊಡು, ಗುಡ್ ನ್ಯೂಸ್ ಹೇಳ್ಬೇಕು. ಮಗ ನರಸಿಂಹಸ್ವಾಮಿ ಬಂದೈತೆ ನೋಡು. ಹಲೋ ಮಗ ನರಸಿಂಹಸ್ವಾಮಿ ನಿಮ್ಮ ನೀನ್ ತಾಯಿನ ಸ್ವಾಮಿ ಪರಮಾತ್ಮ. ಹಲೋ ಎದ್ ಫೋಟೋ ನೋಡಕ್ ಬಿಡಲ್ಲ ತಾಯಿನ. ಏನಪ್ಪ ನಮ್ ಮನೆ ಬೆಂಕಿ ಇಕ್ಬಿಟ್ರಲ್ಲ ಇವ್ರು. ಗುಡ್ ನ್ಯೂಸ್ ಅಂದ್ರೆ ನಾನು ನಿಮ್ಮ ಸ್ವಾಮಿ ನರಸಿಂಹಸ್ವಾಮಿ ಸೌದಪ್ಪ ಮೈಕೈ ಎಲ್ಲ ಓಡ್ತಾ ಆಯ್ತು ತಾಂಬತ್ತೀನಿ ಬಿಡ್ರಿ. ಏನ್ ತಾಂಬತ್ಯ? ಕಾಯಲ್ಲ, ಮೈಸೂರ್ ಪಾಕ್. ಮೈಸೂರ್ ಪಾಕ್ ತಾಂಬಿಟ್ ಬಾ. ಶಿವ ಪರಮ ಮಗ ಇಲ್ಲಿ ಯಾರ ಬಂದವ್ರು ನೋಡು. ನಾನು ನೀನು ಮೈಸೂರ್ ಪಾಕ್ ತಿನ್ಕೊಂಡು. ಹಲೋ
ಸ್ವಾಮಿ ಅಪ್ಪ ಮೈ ಎಲ್ಲ ಹೊಡ್ತಾ ಯಾಕೋ. ಅಲೋ ಅಲೋ ನಿಮ್ಮ ಅವ್ವನ್ ಮಗ ಅಲೋ ಅಯ್ಯಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಬಂದವ್ರು ನೋಡು. ಹಲೋ ಬಾ ನೋಡು, ನೀನು ಎಷ್ಟು ಬೇಗ ನನ್ ಬಸ್ರಿ ಮಾಡಿದ್ಯಾ. ಹಲೋ ಅಯ್ಯೋ ನಮ್ಮನ್ನ ಫೋಟೋ ನೋಡಕ್ ಬಿಡಲ್ವಲ್ಲ ಅವ್ರು. ನಿನ್ ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ ಅಂದ್ರೆ ನನ್ನ ಹೊಟ್ಟೆನೆ ಊರ್ಗ್ ಹತ್ರ ಐತೆ. ನಿಮ್ಮ ನೋಡ್ ನನ್ ತಂಗಿ ಬಂದಿದ್ದಾರೆ, ಬೇಜಾರ್ ಮಾಡ್ಕೊಂಡಿದ್ದಾರೆ, ಬಾವ ಬಂದಿಲ್ಲ ಅಂತ ಮಾತಾಡು. ಬನ್ನಿ ಬಾವ ಅಂತ ನಮ್ಮ ಕರ್ಮನ ಬಲ್ಗಡಿ ಕದ್ದಾಕ್ ಬಿಡಲ್ವಲ್ಲ ಒಂದ್ ತಾಯಿನ. ಹಲೋ 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 ಬಾವ. ಸಿಗಂದೂರು ಚೌಡೇಶ್ವರಿ ಅಂತ ಕೈ ಮುಗಿತಾ ಇದೀರ ಡೈಲಿ, ಖಂಡಿತ ಸ್ವಾಮಿ ಅಲ್ವಾ? ಇದಕ್ಕೆ ನಾವೆಲ್ಲ ಪರಿಹಾರ ಮಾಡ್ಕೊಡ್ತೀವಿ. ಪರಿಹಾರ ಇದೆ, ನಮ್ಮಲ್ಲಿ ಪರಿಹಾರ ಇದೆ. ಒಂದು ನಿಮಿಷ ತಡೀರಿ ಹಂಗೇನೆ, ಒಂದ್ ನಿಮಿಷ ಕವಡೆ ಹಾಕ್ತಾ ಇದ್ದೀನಿ. 2 ಇನ್ನೊಂದ್ ಸರಿ ಹಾಕಿ. 2 2 4 4 3 9 4 3 7 7 3 10 10 10 20 21 ಬಂದಿದೆ. ನಿಮ್ಗೆ ಏನ್ ಗೊತ್ತಾ, ಏನು ಆಗಿಲ್ಲ. ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ. ಹ್ಞೂ ಸ್ವಾಮಿ ಕರೆಕ್ಟ್. ಈ ಮೊನ್ನೆ ಅಮಾವಾಸ್ಯೆ ದಿನ ಬಾರಿ ರಾಂಗ್ ಆಯ್ತು ನನ್ಗೆ. ಇಲ್ಲಿ ಏನಾಗಿದೆ ಗೊತ್ತಾ, ಒಂದು ಹೆಣ್ಣು ಸೇರ್ಕೊಂಡು ನಿಮ್ಗೆ ಇನ್ನೊಬ್ಬನ ಜೊತೆ ಸೇರ್ಕೊಂಡು ನಿಮ್ಮಲ್ಲಿ ಇರತಂತ ದುಡ್ಡು ಕಸಿಬೇಕು, ನಿಮ್ಗೆ ಎದುರಿಸಿ ನಿಮ್ಮ ಹತ್ರ ದುಡ್ಡು ಕೀಳ್ಬೇಕು ಅಂತ ಹೇಳಿ ನಿಮ್ಗೆ ಮಾಟ ಮಂತ್ರ ಪ್ರತಿ ಅಮಾವಾಸ್ಯೆಯಿಂದ ಒಂದು ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಂದ ನಿಮ್ಮೇಲೆ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ. ಏನಂತ, ನಿಮ್ಮ ಹತ್ರ ಹೆಂಗಾನ ಮಾಡಿ ದುಡ್ಡು ಕೀಳ್ಬೇಕು ಅಂತ. ಇದು ಹೊರಗಡೆ ಒಳಗಡೆ ಸ್ವಾಮಿ, ಸಂಬಂಧನ ಯಾವ್ದು ಸ್ವಾಮಿ? ತಡಿಯಪ್ಪ ಒಂದ್ ನಿಮಿಷ, ಹಂಗೆ ಕವಡೆ ಹಾಕ್ತಾ ಇದ್ದೀನಿ. ಆಯ್ತು. ವೃಶ್ಚಿಕ ರಾಶಿ. ಗೊತ್ತಾಯ್ತು ನರಸಿಂಹರಾಜ್ ಅಂದ್ರೆ ವೃಶ್ಚಿಕ ರಾಶಿನೇ. 2 4 6 6 2 8 8 8 16 16 2 18 ಬಂದಿದೆ. ಹೊರಗಿನವ್ರು ಅಂತ ಅಂದ್ರೆ ನೀವ್ ಯಾವಾಗ್ಲೂ ಮುಂಚೆ ಕುಡಿತಾ ಇದ್ರಾ, ಡ್ರಿಂಕ್ಸ್ ಮಾಡ್ತಾ ಇದ್ರಾ? ಇಲ್ಲ, ಇವತ್ತೇನಿಲ್ಲ. ಅಲ್ಲೇ ಇವತ್ತಿಗೆ 4-5 ದಿನ ಸೂತ್ಕಾಗಿ. ರೇ ಸ್ವಾಮಿ, ಸೂತ್ಕ ಅಲ್ಲ ನಾ ಕೇಳಿದ್ದು. ಡ್ರಿಂಕ್ಸ್ ಮಾಡ್ದ ಮೊದ್ಲು ಕುಡಿತಾ ಇದ್ರಾ? ನಾವು ಅದೇ ಎಣ್ಣೆ ಕುಡಿದ್ವಿ. ಮಾಲೆ 5-6 ವರ್ಷದಿಂದ ಕುಡಿತಿದ್ದೆ ನೋಡಿ. ಅವಾಗ ಕುಡಿಬೇಕಾದ್ರೆ ಒಂದ್ ಎಣ್ಣಿನ ಸಹವಾಸ ಮಾಡ್ಬಿಟ್ಟಿದ್ದೀರ ನೀವು. ಆ ಕುಡಿಬೇಕಾದ್ರೆ ಕುಡಿಯೋ ಚಟದಲ್ಲಿ ಯಾವ್ದೋ ಒಂದ್ ಹೆಣ್ಣಿನ ಸಹವಾಸ ಮಾಡಿದೀರಾ. ಆ ಹೆಣ್ಣು ಈಗ ನೀನ್ ಚೆನ್ನಾಗಿರೋದಕ್ಕೆ ಸಹಿಸ್ತಾ ಇಲ್ಲ. ಅವ್ರ ಹೆಸರು ಏನ್ ಗೊತ್ತಾ? 3 ಅಕ್ಷರದಿಂದ ಬರುತ್ತೆ. ನಿಮ್ಗೆ 3 ಅಕ್ಷರದಿಂದ ಯಾರನ್ನ ತೊಂದರೆ ಕೊಡ್ತಾ ಇದಾರೆ ಹೆಂಗಸ್ರು? ಅದೇ ಇದು ಸಿಕಂದೂರು ಮೂರಾಮದ ಗಂಡದೇವ್ರು. ರೇ, ನಿಮ್ಗೆ ಫೋನ್ ಮಾಡಿ ಅದು ಇದು ಟಾರ್ಚರ್ ಕೊಡೋದು 3 ಅಕ್ಷರದ ಹೆಂಗಸ್ರು ಯಾರನ್ನ ತೊಂದರೆ ಕೊಡ್ತಾ ಇದಾರೆ. 3 ಅಕ್ಷರದವ್ರು. 3 ಲಕ್ಷ ಅದೇ ಅಗಲಗುಂಟೆ ಪಾಳ್ಯದಲ್ಲಿ ಕೊಟ್ಟಿದ್ದೀನಿ. ರೇ, 3 ಲಕ್ಷ ಅಲ್ಲ ಕಣ್ರಿ. ಜೋರಾಗಿ ಕೇಳ್ಸಲ್ಲ. 3 ಅಕ್ಷರದವ್ರು ಹೆಂಗಸ್ರು ಯಾರನ್ನ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದಾರ ನಿಮ್ಗೆ. 3 ಅಕ್ಷರ. 3 ಅಕ್ಷರ. 3 ಅಕ್ಷರ. 1 2 3. 3 ಅಂತಂದ್ರೆ 3 ಅಕ್ಷರ. 3 ಅಕ್ಷರದವ್ರು ಬಂದಿರುತ್ತವ್ರ ಹೆಸರು. ಅದೇ ಕನ್ನಡ ಮಾತ್ರ ಬರೋದು ಅಷ್ಟೇ, ಇನ್ನೇನು ಬರಲ್ಲ. ಕನ್ನಡದಲ್ಲಿ 3 ಅಕ್ಷರದವ್ರು ಯಾರನ್ನ ತೊಂದರೆ ಕೊಡ್ತಾ ಇದಾರಾ? ನಿಮ್ಗೆ ಗೊತ್ತಾಗಲ್ಲ ಸ್ವಾಮಿ. 3 ಅಕ್ಷರ ಅಂದ್ರೆ ಏನ್ ಹೇಳಿ, ಹಂಗಂದ್ರೆ ಏನು ಸ್ವಾಮಿ? ಅವ್ರ ಹೆಸರು, ಈಗ ನಿಮ್ ಹೆಸರು ನರಸಿಂಹರಾಜು. ಗೊತ್ತಾಯ್ತು ಸ್ವಾಮಿ. ಮವ್ವ ಇಲ್ಲ ಅವ್ರು ತೊಂದರೆ ಕೊಡ್ತಾ ಇದಾರ ನಿಮ್ಗೆ? ಬೈತಾರೆ. ಎಲ್ಲ ಇರೋದೆಲ್ಲ ಹಾಳು ಮಾಡ್ದೆಲ್ಲ ಮೆಂಟಿ ಹುಟ್ಟಿದ್ ನನ್ ಮಗನೇ ಅಂತಾನೆ ಇಂತಾನೆ ಅಂತ ಬೈತೇನೆ ನಮ್ಮವ್ವ. ಪಾರ್ವತಿ ಅನ್ನೋರು ನಿಮ್ಗೆ ತೊಂದರೆ ಕೊಟ್ಟಿಲ್ಲ. ಇನ್ನೊಂದ್ ಹೆಸರು ಹೇಳ್ರಿ, ಇನ್ನೊಬ್ರು ಯಾರೋ ತೊಂದರೆ ಕೊಡ್ತಾರೆ, ಜ್ಞಾಪನಿಸ್ಕೊಳ್ಳಿ. ಇನ್ನೊಂದು ಗೊಲ್ರಟ್ಟಿ ಲಕ್ಷ್ಮಮ್ಮ. ಇಲ್ಲ, ಅವರು ತೊಂದರೆ ಕೊಡ್ತಾ ಇಲ್ಲ ನಿಮ್ಗೆ. ಅವ್ರೇನು ಮಾಟ ಮಂತ್ರ ಮಾಡ್ಸಿಲ್ಲ.
ಇನ್ನೊಬ್ರು ಜಾಸ್ತಿ ಯಾರು ನಿಮ್ಗೆ ಜಾಸ್ತಿ ತೊಂದ್ರೆ ಕೊಡ್ತಾ ಇದಾರೆ ಅವ್ರು. ಈ ಫೋನ್ ಮಾತಾಡಾರ ಹ್ಮ್ ಇವ್ರಲ್ಲ ಅದೇ ಈ ಲಲಿತಾ. ನೋಡಿ ನೋಡಿ ಲಲಿತಾ ನೋಡಿ ಅವರು ಲಲಿತಾ ಅಲ್ಲ ಲಲಿತಾ ಎಲ್ಲಿ ಅಂತಾರೆ ಲಲಿತಾ ಅಂತ. ನೋಡಿ ಅವರು ಮೊನ್ನೆ ಅಮಾವಾಸ್ಯೆಯಲ್ಲಿ 2 ಹಂದಿ ಕುಯ್ದು ನಿಮಗೆ ಮಾಡ್ಸಿದ್ದಾರೆ. ಮೊನ್ನೆ ಅಮಾವಾಸ್ಯೆ ಗಾಢವಾಗಿ ಮಾಡ್ಸಿದ್ದಾರೆ. ಇಲ್ಲ ಇದು ಗುರುವಾರ ದಿನ ತಗೊಂಬಂದಿದ್ದೀನಿ ನಾನು ಹಂದಿ ಮಟನ್ನು. ರೇ ಸ್ವಾಮಿ ಅವರು ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಆ ಅಮಾವಾಸ್ಯೆಗೆ 2 ಹಂದಿ ತನ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಬಸ್ಗಳು ಬೇರೆ ಓಡಾಡ್ತಲ್ಲ, ಇದು ಕೇಳಲ್ಲ. ಹಲೋ ಬಸ್ ಅರೇಂಜ್ ಮಾಡ್ಬೇಕು ಅಲ್ರಿ ಕೇಳ. ಇದು ನಾವು ಮೇಲೆ ಬರಂಗ್ ಬರ್ತದೆ. ಇದು ನಾನೊಬ್ಬರೇ ಸ್ವಾಮಿ, ನಾನು ತಿನ್ನೋದಿನ್ ಯಾರು ತಿನ್ನಲ್ಲ ಮನೆಗೆ. ನಾನು ಬೇರೆ ಹೊರಗಡೆ ಮಾಡ್ಕೊಂಡು ಊಟ ಮಾಡ್ತೀನಿ. ಅಯ್ಯೋ ನಿನ್ನ ಕಿವಿ ಕೇಳ್ಸಲ್ವನಪ್ಪ? ಇಲ್ಲೇನೋ ಇದು ಬಸ್ಗಳು ಪಡ್ಕೊಂತಾವ ಸ್ವಾಮಿ. ನಾನು ಅದೆಲ್ಲ ಹೇಳ್ತಿರೋದು. ಅವರು ಲಲಿತಾ ಅನ್ನೋರು ಮೊನ್ನೆ ಅಮಾವಾಸ್ಯೆಗೆ ಹಂದಿ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಲಲಿತಾ ಅನ್ನೋರು ಹೆಸರು ಮಾಡ್ಯಾರ? ಹಂದಿ ಕುಯ್ದ್ಬಿಟ್ಟಿ. ನಾವಿಲ್ಲ ಸ್ವಾಮಿ, ನಾವೇನು ಅಂತ ಆಸಿಲ್ಲ ನಮ್ಗೆ. ನಾವು ಮನೆಗೆ ಮಾಡ್ಕೊಂಡು ಊಟ ಮಾಡ್ತೀವ್ರಿ. ರೇ ಸ್ವಾಮಿ, ಮಾಟ ಮಂತ್ರ ಮಾಡಿಸಿದ್ದಾರೆ. ಮಾಟ ಮಂತ್ರ ಹಂದಿ ಕುಯ್ದು ಅದು ತಿರ್ಗಿ ಸಾಂಬಾರ್ ಮಾಡ್ತಾರ ಅದನ್ನ ಕುಯ್ದು? ಸಾಂಬಾರ್ ಮಾಡ್ತಾರೆ, ಫ್ರೈನ ಮಾಡ್ಕಂತಾರ ಅವರು. ನಿಮ್ಗೆ ಒಳ್ಳೇದಾಗ್ಬಾರ್ದು, ನಿಮ್ಗೆ ಕೆಟ್ಟದಾಗ್ಬೇಕು ನಿಮ್ ಮನೆಗೆ. ಇದು ಅದೇ ಹಂದಿ ಕುಯ್ದು ಆಮೇಲೆ ಕೆರೆ ಕೋಳಿ ಕುಯ್ದು ಏನೇನೋ ಮಾಡ್ತಾರಲ್ಲ ಅದು? ನೋಡಿ ಆತರ ಮಾಡಿಸ್ಬಿಟ್ಟಿದ್ದಾರೆ. ಅವನ್ ಸ್ವಾಮಿ ಕರೆಕ್ಟ್, ದೊಡ್ಡ ಮಾತು ನೋಡಿ. ನಮಗೆ ಎಂದು ನಾವು ಮಾಡಿದ್ರಲ್ಲ ಒಂದ್ ಯಂತ್ರನು ನಾವು ಹಾಕೊಂಡಿಲ್ಲ. ಆಮೇಲೆ ನಾವು ಎಂದು ನಾವು ಕೆಟ್ಟದ್ ಮಾಡಿದ್ರಲ್ಲ ಅವತ್ತು ನಮ್ಮ ಮನೆ ಮುಂದ್ಗಡೆ 3 ದಾರಿ ಕೂಡಿರೋದೇನೋ ಮೊಟ್ಟೆ ನಿಂಬೆ ಹಣ್ಣೆಲ್ಲ ಹೊಡ್ಯಾಕಿದ್ರು ಸ್ವಾಮಿ. ಅದು ನಿಮ್ಮ ಹೆಸರು ಮೇಲೆ ಹೊಡೆದಾಕಿರೋದು. ಅದನ್ನ ಏನ್ ಮಾಡೋ ಸ್ವಾಮಿ ಅದಕ್ಕೆ? ಆ ರತ್ನ ಲಲ್ಲಿ ಅನ್ನಾಗ ಸ್ವಾಮಿ ಮಾಡಿರೋದು. ಲಲ್ಲಿ ಅನ್ನ ಫೋನ್ ಮಾಡ್ತಾರಲ್ಲ, ನನ್ ಮಕ್ಳು ನಿಂಗ್ ಹಾಳ್ ಮಾಡ್ದೆ, ನನ್ ಸಂಸಾರ ಹಾಳ್ ಮಾಡ್ದೆ, ಹಂಗೆ ಹಿಂಗೆ ಅಂತ ಫೋನ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಅಲ್ಲ ಮಾನವೀಯತೆಗೆ ಯೋಚನೆ ಮಾಡೋದಾದ್ರೆ ನೀವು ಆತರ ಮಾಡಿ ತಪ್ಪಲ್ವಾ? ಅವ್ರಿಗೆ ತಪ್ಪು ಮಾಡಬಾರ್ದು. ಅವ್ರ ಜೊತೆ ನೀವ್ ಯಾಕೆ ಅವ್ರಿಗೆ ಮೋಸ ಮಾಡಿದ್ರಿ? ಸ್ವಾಮಿ ನೀವ್ ಎಲ್ಲಿದ್ದೀರ ಅಲ್ಲಿಗೆ ಬಂದು ನಿಮ್ ಕಾಲಿಗೆ ಬಿದ್ಬಿಡ್ತೀನಿ. ನಾವೆಂದು ಅವ್ರ ನಿಂಗೆ ಒಂದು ಮಾತಾಡಿಲ್ಲ, ಒಂದ್ ಕರೆ ಆಡಿಲ್ಲ, ಆಮೇಲೆ ಅವ್ರನ್ನೇನು ಬಿಟ್ಟಿಲ್ಲ, ಅವ್ರು ಯಾರು ಅನ್ನೋದೇ ನೋಡಿಲ್ಲ ಸ್ವಾಮಿ. ವೆಂಕಟ ಸ್ವಾಮಿನೇ ಸಾಕ್ಷಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸಾಕ್ಷಿ ಸ್ವಾಮಿ. ಇಲ್ಲ ಅದ್ ಏನಾಗಿದೆ ಗೊತ್ತಾ? ನಿಮ್ಗೆ ಗೊತ್ತಿಲ್ದಂಗೆ ನೀವು ಕುಡಿದಿರೋ ಚಟದಲ್ಲಿ ಹೋಗ್ಬಿಟ್ಟಿದ್ದೀರಾ. ಅವ್ರಿಗೆ ಸ್ಪರ್ಶ ಮಾಡ್ಬಿಟ್ಟಿದ್ದೀರಾ. ಸ್ಪರ್ಶ ನೀವಿಬ್ರು ಒಂದಾಗ್ಬಿಟ್ಟಿದ್ದೀರಾ. ಹಲೋ, ಇಲ್ಲಿ ರೋಡ ನಿಂತಿದ್ರಿ, ಮ್ಯಾಲೆ ಬಂದಂಗ್ ಬರ್ತಾವ ಬಸ್ಸು. ಅವರು ಲಲಿತಾ ಅನ್ನೋರು ನಿಮ್ಮ ಹತ್ರ ದುಡ್ಡು ಕಾಸು ಕೀಳೋದಕ್ಕೆ ಆತರ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಸ್ವಾಮಿ? ನಿಮ್ಮ ಅವ್ಳು ಯಾಕೆ ಮಾಡ್ತಾನೆ? ನಾವೇನ್ ಮಾಡಿಲ್ಲ ಸ್ವಾಮಿ, ನಾವೇನು ಮಾಡಿಲ್ಲ. ನಾವ್ ಯಾವ ಏನು ಮಾಡಿಲ್ಲ ಸ್ವಾಮಿ. ಮಾಡಿಲ್ವಾ? ಇಲ್ಲ ಖಂಡಿತ ಮಾಡಿಲ್ಲ ಸ್ವಾಮಿ. ಎಲ್ಲಿ ಬೇಕಾದ್ರೂ ನಾವು ಬಂದು ಒಪ್ಕೊಂತೀವಿ ಸ್ವಾಮಿ. ಹೌದಾ? ಆಮೇಲೆ ಇನ್ನೊಂದು, ನಿಮ್ಗೆ ಕಣ್ಣೀರ್ ಹಾಕಿದ್ದಾರೆ, ಅವ್ರ ಕಣ್ಣೀರಲ್ಲಿ ಕೈ ತೊಳ್ದಿದ್ದಾರೆ. ಇನ್ನೊಬ್ರು ಅವ್ರದೊಂದ್ ಸ್ವಲ್ಪ ನಿಮ್ಗೆ ಕಣ್ಣೀರ್ ಹಾಕಿದ ಹೆಣ್ಣು ಮಗಳು ಶಾಪ ಇದೆಯಪ್ಪ. ಅವರು ನಿಮ್ ಮುಂಚೆ ಮದುವೆಗಿಂತ ಮುಂಚೆ ಇಷ್ಟಪಟ್ಟಿದ್ರಿ ನೋಡಿ ಅವ್ರನ್ನ. ಯಾರು ಹೇಳಿ ಹೆಸರು? ಅಯ್ಯೋ 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 ಅಯ್ಯೋ, ಇದು ಕಣ್ಣೀರಲ್ಲಿ ಕಷ್ಟದ ನರಸಿಂಹರಾಜನಿಂದ ನಾನು ನನ್ನ ಜೀವನ ಅಂತ ಒಂದ್ ಕಾಲದಲ್ಲಿ ಕಣ್ಣೀರಲ್ಲಿ ಕೈ ತೊಳ್ದಿದ್ದಾರೆ. ಸ್ವಲ್ಪ ಶಾಪ ಇದೆ. ಅವ್ರೆ ನಿಮ್ ಮದುವೆಗಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟಿದ್ದೆ. ಯಾರನ್ನ? ಅದೇ ನೀನ್ ಯಾರು ಕಣ್ಣೀರಲ್ಲಿ ಕೈ ತೊಳ್ಸಿದೀಯ ನೋಡೋ, ಯಾರನ್ನ ಜ್ಞಾಪಕ ಮದುವೆಗಿಂತ ಮುಂಚೆ ಇಷ್ಟಪಟ್ಟಿದ್ದೆ. ಸ್ವಾಮಿ ನಾವು ಕೈ ತೊಳೆದಿಲ್ಲ, ಬಾಯಿ ತೊಳೆದಿಲ್ಲ. ಎಣ್ಣೆ ಸಿಕ್ಕಿರ್ ಸಾಕು. ಅವಾಗ ನಾವು ಕೈ ತೊಳೆದಾರಲ್ಲ, ಬಾಯಿ ತೊಳೆದಾರಲ್ಲ, ಎಲ್ಲ ನಾವ್ ಒಂಚೂರು ಎಣ್ಣೆ ಸಿಕ್ಕಿರ್ ಕುಡಿದ್ಬಿಟ್ಟು ಎಲ್ಲಿ ಬೇಕಲ್ಲಿ ಮನೆ ತಂತಿದ್ದ. ನಾನು ಹಂಗ್ ಕುಡಿತಿತ್ತು, ಸಖತ್ತು ಜೋರ ಕುಡಿತಿದ್ದೆ ಸ್ವಾಮಿ ನಾನು. ಅವ್ರಲ್ಲಪ್ಪ,
ನಾನು ಎಣ್ಣೆ ಕುಡಿಯುವಾಗ ನಾನು ದೇವ್ರ ಪೂಜೆ ಮಾಡಿದನವಲ್ಲ, ಕೈ ಕಾಲು ತೊಳೆದನವಲ್ಲ, ಸ್ನಾನ ಮಾಡಿದನವಲ್ಲ. ರೇ ಸ್ವಾಮಿ, ಓ ನೀವ್ ಮದ್ವೆ ಅವ್ರೇನು ಪಾಪ ಮಾಡ್ಸಕ್ ಹೋಗಿಲ್ಲ ಮಾಟ ಮಂತ್ರ. ಹಾ ಅವತ್ತು ಕಣ್ಣೀರಲ್ಲಿ ಕಣ್ಣೀರ್ ಹಾಕಿ ಅವ್ನ ಮನೆ ಹಾಳಾಗ್ ಹೋಗ ಅಂತ ಹೇಳಿ ಶಾಪ ಹಾಕಿದಾರಲ್ಲ ಓ ನೋಡಿ, ಅದೊಂದ್ ಸ್ವಲ್ಪ. ಹಾ ಆಮೇಲೆ ನಿಮ್ಗೆ ಏನಕ್ಕೆ ದೇವರೆಲ್ಲ ಕೈ ಬಿಟ್ಟಿದ್ದಾನೆ ಅಂದ್ರೆ ಧರ್ಮಸ್ಥಳದಲ್ಲಿ ನೀವ್ ಯಾರಿಗೋ ಒಬ್ರಿಗೆ ಪ್ರಮಾಣ ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ಮೋಸ ಮಾಡಿದೀರಾ. ಓ ಓ ಓ ಯಾರ್ಗೆ? ಈ ನಮ್ಮ ಆತ್ಮೀಯ ವಿಶ್ವಾಸದಾರರಿಗೆ, ನನ್ನ ಫ್ರೆಂಡ್. ಆತರ ಎಲ್ಲ ಮಾಡಬಾರ್ದು. ಇಲ್ಲ ಸ್ವಾಮಿ, ಈ ಸಲ ಹೋದಾಗ ಬಿಡ್ತು ಅನ್ನಿಸ್ಕೊಂಡ್ ಬರ್ತೀವ್ರಿ. ನೋಡಿ, ಫಸ್ಟ್ ಓ ನೀವು ಧರ್ಮಸ್ಥಳಕ್ಕೆ ಹೋಗಿ ಬಿಡ್ತು ಅಂತ ಅನ್ಸ್ಕೊಂಡ್ ಬಂದ್ರಿ. ಅವರು ಈಗ ಕರೆಯಕ್ ಹೋದ್ರೆ ಎಲ್ಲ ಖರ್ಚು ನೀವ್ ಇಟ್ಕೊಂಡು ಹೋಗ್ರಿ ಅಂತಾರೆ ಸ್ವಾಮಿ. ಅದಕ್ಕೆ ನಾನು ಎಲ್ಲ ಹೋದಾಗ ಅದೇ ಈಗ ಹೇಳಿದಲ್ಲ, ಹಿಂಗೆಲ್ಲ ಕೈ ಗಟ್ಟಿ ಆದಂಗ ಆಯ್ತು, ಕೈ ನಿಂತು ಹೋದಂಗ ಆಯ್ತು ಅಂತ ಹೇಳಿದಲ್ಲ, ಅದೆಲ್ಲ ದಿಟ. ನೀವ್ ಎಷ್ಟು ಲೇಟ್ ಮಾಡ್ತೀರೋ ಅಷ್ಟು ಕೆಟ್ಟದಾಗುತ್ತೆ ನಿಮ್ಗೆ. ನೀವ್ ಆದಷ್ಟು ಬೇಗ ಹೋಗ್ಬೇಕು. ಆಯ್ತು ಸ್ವಾಮಿ, ಆಯ್ತು ಆಯ್ತು. ಯಾವಾಗ ಹೋಗ್ತೀರಾ? ಅವ್ರು ಯಾವಾಗ ಹೊಡ್ತಾರ ಅವಾಗ ಹೋಗ್ತೀನಿ ಸ್ವಾಮಿ. ಅವ್ರು ಯಾವಾಗ ಹೊಡ್ತಾರ? 1 ವರ್ಷ ಬಿಟ್ಕೊಂಡು ಹೊಡ್ತಾರ ಅವ್ರು. ಅಲ್ಲಿವರೆಗೂ ನಿಮ್ಗೆ ತಾನೇ ಕಷ್ಟ. ನಿಮ್ಗೆ ಇಷ್ಟರಲ್ಲಿ ಅಪಘಾತ ಆಗೋ ಸಂಭವ ಇದೆ. ಸಂಭವ ಇದೆ. ಆಯ್ತು ಸ್ವಾಮಿ, ನಮಸ್ಕಾರ. ಎದು ಸಿಕ್ತಾರೆ ನಿದ್ದೆ ಬರಲ್ಲ ರಾತ್ರಿನಾಗ ಹಲೋ, ಆಯ್ತು ನಮಸ್ಕಾರ ಸ್ವಾಮಿ. ಆಕ್ಸಿಡೆಂಟ್ ಕೇಳಿ 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 ನೀವು ಹಲೋ, ಮಾತ್ರೆಗಳು ಬೇರೆ ಇಲ್ಲ. ಆಯ್ತು ಬಿಡಪ್ಪ, ಆತರ ಮಾತಾಡಲ್ಲ ನಾವು. ಹಲೋ, ಹೇಳಿ. ಆತರ ಮಾತಾಡಲ್ಲ. ನೀವ್ ಆದಷ್ಟು ಬೇಗ ಧರ್ಮಸ್ಥಳಕ್ಕೆ ಹೋಗಿ ನೀವು ಬಿಡ್ತು ಅನ್ಸ್ಕೊಳ್ಳಿ. ಆಮೇಲೆ ತಿರುಪತಿಗೆ ಹೋಗಿದ್ರಲ್ಲ ನೀವು, ಅವಾಗ ಬೆಟ್ಟ ಹತ್ತಿಲ್ಲ ನೀವು. ಇಲ್ಲ ಸ್ವಾಮಿ, ಅರ್ಧ ಬರ್ಧ ಹತ್ತಿ ಬಸ್ ಇದು ಅಂತ ದೀಪಾಗ ಹೋಗ್ಬಿಟ್ರು. ಯಾಕೆ ಆತರ ಮಾಡ್ಬಾರ್ದಪ್ಪ? ಯಾಕಪ್ಪ? ಕ್ಷಣ ಹೆಂಗ್ ಆಗ್ಬಿಡ್ತು. ಆಮೇಲೆ ಹೊಟ್ಟೆಗೆ ಬೇರೆ ಊಟ ಪಾಠ ಏನು ಇರ್ಲಿಲ್ಲ. ನಾನು ಇಲ್ಲಿ ಎದುರುಗಡೆ ಕಾಣ 3 ನಾಮ ಐತಲ್ಲ, ಅಲ್ಲೇ ಅಷ್ಟೇ ಅಂತ ತಿಳ್ಕೊಂಡು ಹತ್ತಿದೆ. ಹೋಗ ಆಮೇಲೆ ಇದು ಲೆಟ್ರಿನ್ ಅಲ್ಲಿ ಅಷ್ಟೊಂದು ಬೇಜಾರಾಯ್ತನಪ್ಪ ನಮ್ಮ ಮೇಲೆ. ತಗಲ್ಕೊಂಡು ಗ್ಯಾಸ್ಟ್ರಿಕ್. ಈಗ ನಮ್ಮರು ಇದು ಫೋನ್ ಮಾಡಿದ್ರು, ನಮ್ಮ ಬಾಮೈದ. ಅದಕ್ಕೆ ಮಾಡ್ದ ಸ್ವಾಮಿ, ಬೇಜಾರ್ ಮಾಡ್ಕೋಬೇಡಿ. ಅಲ್ಲಪ್ಪ ಹೇಳು, ಯಾಕೆ ನಿನ್ನೆ ಫೋನ್ ಮಾಡಿದ್ರೆ ರಾತ್ರಿ ನಾನು. ಹಲೋ ಹಲೋ, ನೀನು ನನ್ನ ಹತ್ರ ತರ್ಲೆ ಅವನು ನಮಸ್ಕಾರ ಸುಮ್ನೆ ನಮಸ್ಕಾರ ಅಂದ್ರೆ ಹೇಳಕ್ ನಾಲ್ಕನೇ ಇಲ್ದಾಗ ಮಾಡ್ಬಿಡ್ತೀನಿ ನಿನ್ಗೆ. ಏನಕ್ಕೆ ಮಾತಾಡ್ತಾ ಇರೋದು ನಾವು? ಆಯ್ತು ಸ್ವಾಮಿ, ಯಾರೋ ನಮ್ಮ ಹುಡುಗರು ಫೋನ್ ಮಾಡಿದ್ರು. ಅಲ್ಲ, ಇದು ಗಾಡಿಗೆ ದೊಡ್ಡ VVIP ನೀನು. ಬಿ ಎನ್ ಅಂತ ಏನೋ ಬಿ ಎನ್ ಅಂದ್ರೆ? ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನಕ್ತಿಯಪ್ಪ ಅಂತ. ಮುಚ್ಚ ಬಾಯ್ ಲೈ. ಮಳೆ ಬಂದ್ರೆ 4 ತಾಸು ಸೋರ್ತೈತೆ, ಬಕೆಟ್ ಇಟ್ಕೊಂಡು ಓಡಾಡ್ತೀಯ, ನಮಸ್ಕಾರ ಅಂತೆ. ನಮಸ್ಕಾರ. ನೀನ್ ಏನೇನ್ ಮಾಡ್ತೀಯ ಏನೇನ್ ಬಿಡ್ತೀಯ ನಾನು ಇಲ್ಲಿಂದನೇ ಕೂತ್ಕೊಂಡು ನೋಡ್ತೀನಿ. ಅವ್ರಿಗೆ 500,000 ಕೊಡೋದು, ಗಾಡಿಗಳು ಇಸ್ಕೊಳೋದು, ಬರೀ ವ್ಯವಹಾರ ಮಾಡ್ಕೊಂಡಿಂದ ಕಳ್ತನ ವ್ಯವಹಾರ ಮಾಡ್ಕೊಂಡು ಬೋಳಿ ಮಗನ ದೊಡ್ಡ ಸ್ಕೋಪ್ ತಂತೆ ನನ್ನ ಮುಂದೆ ನೀನು. ನನ್ನ ಮಗನ್ ಬೆಳಿಗ್ಗೆ ಕೇಳಬೇಕು ಏನು. ಆಯ್ತು ಸ್ವಾಮಿ, ಆಯ್ತು ಬಿಡಿ. ಆಯ್ತಾ ಸ್ವಾಮಿ? ಆಯ್ನಾ ಬಿಡಂದ್ರ ನಿನ್ಗೆ ಇಕ್ಕಲ್ಲ ಫೋನ್ ಮಾಡಿರೋದು ನಾನು. ಬೇಕುಪ್ಪ ನನ್ನ ಮಗನೇ. ನಾನು ನಿನ್ ಕಷ್ಟ ಏನಾಯ್ತು ಅಂತ ಕೇಳಕ್ಕೆ. ಆಯ್ತು ಅಂತ ಕೇಳೋಣ. ನಾನು ಕರೆಕ್ಟ್ ಆಗಿದ್ದೀನಿ ಕಂದ. ನೋಡು, ಈಗ ಪೂಜೆ ಮಾಡಿದ್ನಲ್ಲ, ನಿನ್ಗೇನು ನಿಮ್ಮ ಮನೆಗೆಲ್ಲ ಒಳಿತು ಆಗೈತಾ? ನಿಮ್ಮ ಮನೆಯವ್ರೇನು ಕೂಗಾಡ್ತಾ ಇಲ್ವಾ? ಆಮೇಲೆ ಪರಸ್ತ್ರೀಯರೇನು ಫೋನ್ ಮಾಡ್ತಾ ಇಲ್ವಾ? ಅವ್ರ ಗೊಲ್ರಿಟ್ಟೆ ಅಮ್ಮನ ಕೈಲಿ ಹೇಳ್ಯಾವ್ರಿ. ಯಾರು ಏನ್ ಸ್ವಾಮಿ? ಪರಸ್ತ್ರೀಯರು ಯಾರು ಫೋನ್ ಮಾಡ್ತಾ ಇಲ್ವಾ? ಅದೇ ಇಲ್ಲಿ ಫೋನ್ ಆಗಿದ್ವಿ ಹಂಗಂತ ಅಂದ್ರಲ್ಲ, ಅದು ಹೋಗಿ ಹುಡುಗರು ಗೊಲ್ರಿಟ್ಟೆ ಅಮ್ಮನ ಕೈಲಿ ಹೇಳ್ಯಾವ್ರಿ. ಏನಂತ? ಅದೇ ಹಿಂಗೆ ನಮ್ಮ ಗೊಲ್ರಿಟ್ಟೆ ಬಿಟ್ಟು ಏನು ಇಲ್ಲ, ಈಗೇನು ಇಲ್ಲ ಅಂತ ಅಂದ್ರಲ್ಲ. ಗೊಲ್ರಟ್ಟಿ ಅಮ್ಮನ್ ಬಿಟ್ಟು ಏನು ಇಲ್ಲ ಅಂತ ಅಂದ್ರಲ್ಲ ನೀವು, ನಮ್ಮ ಅಜ್ಜರ ಕೈಲಿ. ಅದನ್ನ ಹುಡುಗರು ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು. ನಮ್ಮ ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ, ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾನೆ ಅಷ್ಟೇ. ನೀನು ಅದು ಸರಿ, ಈಗ ಗೊಲ್ರಟ್ಟಿ ಅಮ್ಮಂತಕ್ಕೆ ಯಾಕೆ ಹೋಗ್ಬೇಕಾಗಿತ್ತು?
ಗ್ರಹಣ ಅಲ್ವಾ? ಇಲ್ಲ ಸ್ವಾಮಿ, ಏನೋ ಇದು ನಮ್ಮ ಹೊಲ ಪಕ್ಕನೇ ಅಲ್ರ, ನಮ್ದು ಅವ್ರದೆಲ್ಲ ಹೊಲ ಕೂಡಿದ್ಬೋದ. ಇದು ಗ್ರಹಣ ದಿವಸ ಹೋಗಿದ್ದ? ಇಲ್ಲ, ಅದಕ್ಕಿಂತ ಮುಂಚೆ 3-4 ದಿನ ಮುಂಚೆಗೆ ಹೋಗಿದ್ದ. ನನ್ಗೇನು ಗೊತ್ತಾಗಲ್ಲ ಅನ್ಕಂತೀನೋ, ನೀನು ಎಲ್ಲೋದ್ರೆ ಎಲ್ಲಿ ಬಂದ್ರೆ. ಅಲ್ಲ, ನೀವು ಹಂಗೆಲ್ಲ ಹೇಳ್ಬಾರ್ದು ಅಂತ ಅಷ್ಟೇ ಸ್ವಾಮಿ, ಇನ್ನೇನಿಲ್ಲ. ನೀನು ಪಾಠ ಹೇಳ್ತೀನೋ? ಇಲ್ಲ, ನೀನು ಬೆಳಗ್ಗೆ ಇವನಿಗೆ ಫೋನ್ ಮಾಡಿ ಬಯಸ್ಕೊಳ್ಳೋದು. ಈಗ ಆಯ್ತು ಬಿಡಿ ಸ್ವಾಮಿ, ಆಯ್ತು. ಒಂದು ಯಾಗ ಮಾಡಿದೀನಿ. ಅಲೋ, ನಿನ್ನ ಹೆಸರು ಮೇಲೆ ಒಂದು ಯಾಗ ಮಾಡಿದೀನಿ. ಆ ಯಾಗದಿಂದ ನಿನಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ನು 3 ದಿವಸದಲ್ಲಿ ನಿನಗೆ ಒಂದು ಶುಭ ಸಮಾಚಾರ ಬರುತ್ತೆ. ನಿನ್ನ ಮಗಳಿಗೆ ಒಂದು ಒಳ್ಳೆ ಕಡೆ ಗಂಡು ಬರುತ್ತೆ. ಅದನ್ನ ಒಪ್ಕೊಂಡು ಮಾಡ್ಕೊಳ್ರಿ. ಒಳ್ಳೆ ಮನೆತನ ಬಂದ್ರೆ ಇದು ನೀನೇ ಮದುವೆ ಆಗುವಂತ ಅಂತಿದ್ದು ನಮ್ಮ ಮನೆಗೆ. ನಮ್ಮ ಮಗ ನೀನೇ ಚೆನ್ನಾಗ್ ಕಾಣ್ತೀವಿ, ಮದುವೆ ಆಗೋಣ, ನನ್ಗೆ ಇನ್ನ ಓದ್ಬೇಕು ಅಂತ. ನೀನ್ ಹೆಣ್ಣ ಮದುವೆ ಆಗಕ್ಕೆ? ನಿನ್ ಮಗಳು ಹೆಣ್ಣು, ನಾನು ಹೇಳಿದ ಗಂಡು ಕಳಿಸ್ಕೊಡ್ತೀನಿ. ನನ್ನೇ ಮದುವೆ ಆಗ, ಸುಮ್ನೆ ಯಾಕೆ ಅವು ಗಂಡು ಕರೆಸ್ತೀರಾ? ನಾನು ಈಗಲೇ ಮದುವೆ ಆಗಲ್ಲ ಅಂತ. ಅಲ್ಲ ಕಣೋ, ಇನ್ನ ಬೇಕಾದ್ರೆ ಟೈಮ್ ತಗೊಳ್ರಿ. ಅದು ಒಳ್ಳೆ ಮನೆತನ, ಹುಡುಗ ತುಂಬಾ ಒಳ್ಳೇನು. ಹೇಳ್ಕೊಟ್ಟು ತೊಗೊಂಡ್ರಾಗ್ಲಿ, ಮನೆ ಮಾಡ್ಕೊಡ್ತೀನಿ ಅಂತ ಮನೇನು ನಿಂತು ಅವ್ರು ತಗರಾಲ್ ಮಾಡಿ ಎಲ್ಲ ತಾಯಿಗೇನ್ ಬೇಕಾಯ್ತು ಬೆಳಿಗ್ಗೆ. ಏನೋ ಕಂದ, ಟೀ ಕೊಡು ಬಿಸಿ. ಕಂದ ಏನ್ ಕಂದ? ಅಲ್ಲ ಏನ್ ಸ್ವಾಮಿ, ನಾನು ಹೇಳ್ತಿರೋದು ಏನ್ ಗೊತ್ತೇನೋ? ಗುರುಬ ಕೊಟ್ಟಿದ್ನಲ್ಲ ಅವರು. ಹಲೋ ಸ್ವಾಮಿ. ಹಲೋ ಸ್ವಾಮಿಗಳೇ. ಏನಪ್ಪ ಅದು? ಯಾರ ಹತ್ರ ಏನೋ ಮಾತಾಡ್ತಿದ್ಯಾ ಕೆಟ್ಟ ಪದದಿಂದ? ನಮ್ಮ ಅಣ್ಣರ ಹತ್ರ ಮಾತಾಡ್ತಾ ಇದ್ದೀನಿ ಸ್ವಾಮಿಗಳೇ. ಹೌದಾ? ಎಲ್ಲಿದ್ಯಪ್ಪ? ಇಲ್ಲಿ ಕೆರೆ ಕಡೆಗೆ, ಕೆರೆಗೆ ಲಕ್ಷ್ಮೀಗೋಣ ಅಂತ ಬಂದಿದ್ವಿ. ಎಲ್ಲೋ ಸಂಚಾರ ಮಾಡ್ತಾ ಇರಂಗಿದ್ಯಾ? ಎಲ್ಲ ಶಬ್ದ, ವಾಹನಗಳ ಶಬ್ದ. ಕೆರೆ ಮೇಲೆ ಗಾಡಿಗಳು ಹೋಗ್ತವೆ. ಇದು ತೋಪಿ ಗುಂಡಿ ಕೆಳಗಡೆ ಕುಂತಿದ್ವಿ ಇಬ್ರು ಲೆಟ್ರಿನ್ ಮಾಡ್ಕೊಂಡು. ಹೌದಾ? ನಿನ್ನ ಒಂದು ಕಷ್ಟದಲ್ಲಿ, ನಿನ್ನ ವಿಚಾರದಲ್ಲಿ ನೀನು ಮಾತಾಡಿಕೊಂಡು ನೀನು ಸ್ವಲ್ಪ ಮಾಡಿಕೊಂಡು ಎಲ್ಲ ಏನಾಯ್ತಪ್ಪ? ಏನೂ ಆಗಿಲ್ಲ ಸ್ವಾಮಿ. ಅಲ್ಲ, ನಾನು ಏನಂತ ಹೇಳು? ಅದೇ ಗುಡುಗುಡು ಹೇಳ್ತಾರಲ್ಲ, ಮನೆ ಬತ್ತಕ್ ಬಂದಾಗ ಹಂಗೆ ಹೇಳ್ದಂಗ ನನಗೇನು ಗೊತ್ತಾಗಲಿಲ್ಲ. ಏನ್ ಈ ತರ ಮಾತಾಡ್ತೀಯ ನೀನು? ನನಗೇನು ಇಂಥದ್ದು ಅನ್ನೋದು ಗೊತ್ತಾಗಲಿಲ್ಲ. ನನಗೆ ಇಂಥದ್ದು ಅನ್ನೋದು ಏನು ಗೊತ್ತಾಗಲಿಲ್ಲ. ಇಬ್ರು ಬುಡುಕು ಬದಲ್ಲ ಮನೆ ತಕ್ಕ ಇದು ಹಂಗೆ ಹೇಳ್ಕೊಂಡು ಹಂಗೆ ಹೇಳಿ ಗೊತ್ತಾಗಲ್ಲ. ಹಿಂಗೆ ಮಾತಾಡಿ ಗೊತ್ತಾಗುತ್ತೆ. ಯಾಕಪ್ಪ ಈ ತರ ಮಾತಾಡ್ತೀಯ ನೀನು? ಕೆಟ್ಟದಕ್ಕೆ ಗುರಿ ಆಗ್ಬೇಕು ಅಂತ ಕಾಣ್ತಾ ಇದ್ಯಾ ಕಣೋ ಚಿನ್ನ. ಕಂದ, ಕೆಟ್ಟದ್ದು ಮಾಡ್ಬೇಕಣ್ಣ ನಿನ್ಗೆ. ಕೆಟ್ಟದನ್ನೇ ಮಾಡ್ತೀರ ಸ್ವಾಮಿ. ಎಲ್ಲ ಮೈಕಾಗ ಹಾಕ್ತಂಗೆ ಎಲ್ಲಾರ ಮೊಬೈಲ್ ಹೋಗೈತೆ. ಇನ್ನೇನು ಕೆಟ್ಟ ಮಾಡ್ಬೇಕು? ಏನ್ ಮೈಕಾಗ ಹೋಗಿರೋದು? ಅದೇ ಕಿತ್ತಿರೋದು ಎಲ್ಲ ನಾವು ಹೋಗೈತಿ. ನಾನಲ್ಲ ಕಣೋ, ಮತ್ತೆ ಯಾಕೆ ಮಾಡಿರೋದು? ನನಗೇನೋ ಗೊತ್ತು, ನೀನೇ ಮಾಡಿರ್ಬೇಕು ಕಣೋ. ನನ್ಗೆ ಅವೆಲ್ಲ ಗೊತ್ತಾಯ್ತು, ನಿಂತ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಕಂದ, ಅಂತವೆಲ್ಲ ಯಾರನ್ನ ಮೊಬೈಲ್ಗೆ ವಾರ್ತಾರ ವಾಟ್ಸಾಪ್ಗೆ. ಈಗ ಅಟಿಗೆಟಾಗಿ ನೀರ್ ಮುಟ್ಟುವಾಗ ಕೆರೆ ತಕ್ಕ ಅಥವಾ ಆಮೇಲೆ ಮಾಡ್ತೀರಾ? ನೀನ್ ಹೇಳ್ದಂಗ ನಾನ್ ಫೋನ್ ಮಾಡಕ್ ನಾನು ನಿಮ್ಮ ಮನೆ ಆಳಲ್ವಲ್ಲೇ, ತೊಳ್ಕಣ ಕೈ ಇಲ್ದಂಗ್ ಮಾಡ್ಬಿಡ್ತೀನಿ. ನನ್ನ ಶಕ್ತಿ ಬಗ್ಗೆ ಗೊತ್ತಾಯ್ತಲ್ಲ ನಿನ್ಗೆ. ಸ್ವಾಮಿ ಬರೀ ಮಾತು ಹೆಚ್ಚಿರಿ, ಕೈ ಇಲ್ದಂಗ್ ಮಾಡ್ತೀನಿ, ಮಾಡ್ತೇನೆ. ಯಾರಿಗೋ ಬೈತಿದ್ಯಾ ಕಂದ? ಯಾರಿಗೋ ಬೈತಿದ್ಯಾ? ಇಲ್ಲಿ ಯಾರೋ ಒಬ್ರು ಹೋದ್ರೆ ಅವ್ರಿಗೆ ಯಾಕೋ ಬೇಜಾರಾಗಿದ್ಯಾ? ಬೇಜಾರಾಗಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಕುಯ್ಕೊಂಬತ್ತಾರಲ್ಲ ಅಂತ ಹಂಗೆ ಮೊಬೈಲ್ಗಳಿಗೆಲ್ಲ ನಮ್ದೇ ಇದ್ರೆ ಯಾರು ನಮ್ಮನ್ನ ಮೆಟ್ನಾಗೂ ಇಲ್ಲ. ಅವ್ರ ಸರಸ ಸಲ್ಲಾಪ ಆಡಕ್ಕೆಲ್ಲೂ ಹೋಗ್ಲಿಲ್ವನು? ಹೋಗಿದ್ವಿ. ಯಾಕೋ? ಅಲ್ಲಲ್ಲ, ಏನ್ ನಾವು ಅಂತ ನನ್ನ ಸರಪದಲ್ಲಿ ನಮ್ ಸುತ್ತ ಕೇಳ್ಬಿಡಿ ನಾವ್ ಹಂಗೆ ಅನ್ನೋದ.
ನಾವ್ ಹೆಂಗೆ ಅನ್ನೋದು ಸುತ್ತ ಏನಿಲ್ಲ ಕೇಳಿ ಸುಮ್ಮನೆ ಹೆಂಗೆ ಅನ್ನೋದು. ಕಂದ ಓ ನನ್ನ ಹತ್ರ ನೀನು ಸುಳ್ಳು ಹೇಳ್ತಾ ಇರೋದು? ಇಲ್ಲ ಸ್ವಾಮಿ, ಯಾರನ್ನ ಕೇಳಿ ನಮ್ ಸುತ್ತ ಹೇಳಿ. ಹಂಗಾರೆ ಪ್ರಚಾರ ಮಾಡ್ಲಾನು ನಿಂದು ಏನಂತ ಎಲ್ಲ ಪ್ರಪಂಚಕ್ಕೆ ಗೊತ್ತಾಗ ಮಾಡ್ಲಾನು? ಮಾಡು ಇನ್ನಾನ ಎಲ್ಲ ಮಾಡಿರೋದು ಅಲ್ದಲ್ಲೇ. ಅಲೋ ಕಂದ. ಅಲ್ಲ ಸ್ವಾಮಿ. ಅಲ್ಲ 7 ಸುತ್ತಳ್ಳಿಯಲ್ಲಿ ನಿನ್ನಂತ ನಿಲ್ವನು? ಇಲ್ಲ ಸ್ವಾಮಿ, ನನ್ನಂತರ ಯಾರು ಇಲ್ಲ. ಯಾರ್ಯಾರು ಸಂಬಂಧ ಮಾಡಿದವ್ರನ್ನೆಲ್ಲ ಮನೆ ಬಾಗ್ಲು ಕಳಿಸ್ಲ ನನ್ನ ಪೂಜಾ ಶಕ್ತಿಯಿಂದ. ಆಯ್ತು, ರಂಗ್ ನಮ್ ಬಿಡಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನರಸಿಂಹಣ್ಣವ್ರಿಗೆ ಜೈ. ಬರ್ರಿ ಮಕ್ಕಳೆಲ್ಲ ಬರ್ರಿ. ನರಸಿಂಹಣ್ಣವ್ರಿಗೆ ಜೈ. ನರಸಿಂಹಣ್ಣವ್ರಿಗೆ ಜೈ. ನರಸಿಂಹಣ್ಣವ್ರಿಗೆ ಜೈ. ಯುವರತ್ನ ನಮ್ಮ ಬಡವರ ಬಂಧು ಧನಶೂರ ಕರ್ಣ ಅನಂತ ಮಾಣಿಕ ಅನಂತ ನಾನಕ ವಿನ್ನಾದ ಮಾಣಿಕ ಇಂತಾರು ಮುಂದಿಕ ನಿವಾರ ಸಿಂಹ ರಾಜನೂರು ಗಂಡು ಸಿಂಧು ಸಿದಾರ ಪಿಂದು ಸಿಂಧೂರ ಗಂಡು ಕಂಡಾರ ಗಂಡು ಸಿಂಹಾದ್ರಿ ಸಿಂಹ ರಾಜನರಸಿಂಹ ನರಸಿಂಹ ಸಿಂಹಾದ್ರಿ ಸಿಂಹ ರಾಜನರಸಿಂಹಣ್ಣಂಗೆ ಜೈ. ಬರ್ರಿ ಇಲ್ಲಿ ಮಕ್ಕಳೆಲ್ಲ ಮುಂದಕ್ಕೆ. ನರಸಿಂಹಣ್ಣಂಗೆ ನರಸಿಂಹಣ್ಣವ್ರಿಗೆ ಜೈ. ಅಣ್ಣ ಇದು ನಾವು ಹೋಗ್ಬೇಕಾಯ್ತು ಸ್ವಾಮಿ. ಇವತ್ತು ಎಲ್ಲ ಇದು ಚಿಕನ್ ಅಂಗಡಿ ತಾವ್, ಮಟನ್ ಅಂಗಡಿ ತಾವ್ ಎಲ್ಲಾ ತಗೊಳ್ಳೋ ರಶ್. ನಾವ್ ಇವತ್ತು ಹೋಗ್ಬೇಕಾಯ್ತು, ನಾವು ಜೈ ಅನ್ಬೇಕಾಯ್ತು ಸ್ವಾಮಿ. ಇವತ್ತೆಲ್ಲ ಅಂಬೇಡ್ಕರ್ ಇದೆ ಅಂತೆ. ಓ ಎಲ್ಲ ರಶ್ ಅಂಗಡಿಗಳು ತಾವಲ್ಲ, ಅದಕ್ಕೆ ಜೈ ಜೈ ಅಂತಿದ್ರು ಇಲ್ಲಿ ಪಂಚಾಯತ್ ಇದ್ದಾವೆಲ್ಲ. ಹೌದಾ? ನಾವು ನರಸಿಂಹಣ್ಣ ನಾನಿಮ್ ಅಭಿಮಾನಿ ಆಗ್ಬಿಟ್ಟಿದೀವಣ್ಣ. ಯಾರು ಹೇಳಿ ನಮ್ಮನ್ನ ಜೈ ಅಂದಿದ್ದು? ನರಸಿಂಹಣ್ಣವ್ರಿಗೆ ಬಡವರ ಬಂಧು ದೀನ ದಲಿತರ ಆಶಾ ಕಿರಣ ದಾನಶೂರ ಕರ್ಣ ಮಾಡಿ ಒಂದ ಹೆಂಗಸರುಗಳಿಗೆಲ್ಲ ಹೆಲ್ಪ್ ಮಾಡೋದ್ಕಂತ ದಾನಶೂರ ಕರ್ಣ. ಸಂಘ ಕಾಸಿಲ್ದೆ ಕೊಡುತ್ತೆ, ಊಟ ಕಾಸಿಲ್ದೆ ಕೊಡುತ್ತೆ. ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲ ಒಳ್ಳೇದ್ ಮಾಡುತ್ತೆ. ಅವ್ರು ಒಳ್ಳೇದಾಗ್ಲಿ, ದೇವ್ರು 102 ವರ್ಷ ಬದುಕ್ಸ್ಲಿ. ಅವ್ರಿಗೆಲ್ಲ ಫೋನ್ ಮಾಡ್ಲಿ. ರತ್ನಮ್ಮನೆಲ್ಲ ಮಡಿಕೊಂಡೈತೆ, ಅವ್ರನ್ನೆಲ್ಲ ಒಳ್ಳೇದ್ ಮಾಡ್ಲಿ, ಎಲ್ಲ ಒಳ್ಳೇದ್ ಮಾಡ್ಲಿ. ನೀವು ಯಾರು ಗೊತ್ತಾಗಲ್ಲ ಸ್ವಾಮಿ. ನಾವ್ ನಿಮ್ ಅಭಿಮಾನಿ ರಂಗಸ್ವಾಮಿ. ನಾವು ಅಂಬೇಡ್ಕರ್ ಜಯಂತಿದು ಮಾಡಿರಲ್ಲ, ಅವರು ಮಾಡ್ಯಾರ ಅಂತಿದ್ದೆ ಸ್ವಾಮಿ, ನನಗೆ ಅಂತ ಗೊತ್ತಾಗಲ್ಲ. ಇಲ್ಲ ನಾವ್ ನಿಮ್ಮ ಅಭಿಮಾನಿ ಅಣ್ಣ. ಅದನ್ನ ನಾಟಕ ಸೇರಿ ನೋಡಿ ಸಕ್ಕತ್ತಾಗೈತೆ ಸ್ವಾಮಿ. ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಕಚ್ಚೋಳು ಒಳ್ಳೆ ಕಂಠ ಐತೆ ಸ್ವಾಮಿ. ನೀವು ಯಾವೂರರು? ಯಾವೂರರು? ಬೆಳ್ತಂಗಡಿ. ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಯಕ್ಷಗಾನಕ್ಕೆ ಚೆನ್ನಾಗೈತಿ ಕಂಠ. ಯಕ್ಷಗಾನ ಇದು ಆ ಕಡೆಗೆ ನಾಟಕಗಳು ಇವಲ್ವ? ಯಕ್ಷಗಾನ ಅಲ್ಲ, ನಮ್ ಕಡೆ ನಾಟಕ ಅಲ್ಲ, ಯಕ್ಷಗಾನ. ಯಾವ ಫಲರಿನೋ ತಳನಿನೋ ಲಾಸ್ಟ್ನೇ ಮನೆಗೆ ಹೋಗ್ತಾರ ಸ್ವಾಮಿ. ಕಂಠ ಚೆನ್ನಾಗ್ ಮಾಡಿಕೊಂಡಿದ್ರ, ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸ್ವಾಮಿ. ಎಲ್ಲಿ ಅಂತ ಕೂಗ್ತೀರ ನೋಡಿ, ಲಾಸ್ಟ್ನೇ ಮನೆ ಗಂಟಕ್ ಹೋಗ್ತೀರ. ಇಲ್ಲ, ನಮ್ದು ಲಾಸ್ಟ್ ಅಲ್ಲ ಮನೆ, ನಮ್ದು ಮಧ್ಯದಾಗಿರೋದ್ ಮನೆ. ಅಲ್ಲ, ನಾನು ಇದು 6 ಮನೆದಾಗ ಹೇಳಿದ್ವಿ. 6 ಮನೆ ಮಧ್ಯದಾಗಲ್ಲ, ಇದು 6 ಮನೆಗೆ ಲಾಸ್ಟ್ನೇ ಮನೆ ಕಪ್ಪು ಮನೆಗೆ ಹೋಗ್ತೀರಾ ಅಂತ ಅಂದೆ ಸ್ವಾಮಿ. ಕಪ್ಪದಲ್ಲ ನಮ್ದು, ವೈಟ್ ಸಿಮೆಂಟ್ ಹೊಡ್ಸಿದೀವಿ ನಮ್ಮ ಮನೆಗೆ. ಮನೆನಲ್ಲ ಸ್ವಾಮಿ ಹೇಳಿದ್ ನಾನು. ಇದು ಕಲೆ ಒಳಗೆ ಅದೇ ಡ್ರಾಮಾಕ್ ಸೇರಿದೆ. ಒಳ್ಳೆ ಕಂಠ ಐತೆ, ಲಾಸ್ಟ್ನೇ ಮನೆಗೆ ಕೂಗ್ತೀರಾ. ಮನೆ ಇದು 6 ಮನೆ, 1 2 3 ಅಂತ ಮನೆ ಇರ್ತೈತೆ ಅದ್ರಾಗೆ. ತಂದಾನೆ ತಾನ ತಂದನಾನೆ ತಾನ ತಂದಾನೆ ತಾನ ತಂದನಾನೆ ತಾನ ತಂದನಾನ 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 ತಂದನಾ. ಸಂಗಾತಿದಾಗಿ ಕರುಣ ಹೋಗಿದಂಗ ಹೋಗ್ತಾರ. ಇದು ಸ್ವಾಮಿ ಏನಾಗ್ಲಿ, ನೀವು ಯಾವ್ದನ ಒಂದ್ ನಾಟಕಕ್ಕೆ ಡ್ರಾಮಾಕ್ ಸೇರ್ಬಿಡಿದು ಖಂಡಿತ. ನಾನ್ ತಮಾಷೆ ಹೇಳಲ್ಲ, ನಿಮ್ ಊರ್ ಪಕ್ಕದಾಗಿರೋ ಧರ್ಮಸ್ಥಳದ ಮಂಜುನಾಥನಿಗೂ ಒಳ್ಳೆ ಕಂಠ ಐತಿ ಸ್ವಾಮಿ. ಅಂದ್ರೆ ಒಂಥರ ತಿಕ್ಲಾಡ್ದಂಗ ಆಡ್ತೀರ ಅಷ್ಟೇ, ಕಂಠ ಚೆನ್ನಾಗೈತಿ. ಅಲ್ಲ ಅಣ್ಣ,
ಅಲ್ಲ ಕಂಠ ಮಾತ್ರನ ಹೆಂಗೈತ್ ಗೊತ್ತಾ ಸರ ನೀವು ಅಣ್ಣ